ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನ್ ಹೇಳುತ್ತೆ, ಇನ್ವೆಂಟರಿ ಮೇಲೆ ಒಂದು ಕ್ವಶನ್ಸ್ ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ಕಂಪಲ್ಸರಿ ಇರುತ್ತೆ. ಸೊ ಹಾಗಾಗಿ ಆ ಇನ್ವೆಂಟರಿ ಮೇಲೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ಬೋದು ಅನ್ನೋದನ್ನ ನಾನು ಆಲ್ರೆಡಿ ಒಂದು 2 3 ವಿಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ಕ್ವಶನ್ ಕೂಡ ಇಂಪಾರ್ಟೆಂಟ್, ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಬನ್ನಿ ಹೇಗೆ ಆನ್ಸರ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಫಿನಿಶ್ಡ್ ಗೂಡ್ಸ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್. ನೋಡಿ, ನಮ್ಗೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ, ವ್ಯಾಲ್ಯೂ ಆಫ್ ಫಿನಿಶ್ಡ್ ಗೂಡ್ಸ್ ನ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅಂತ. ರಾ ಮೆಟೀರಿಯಲ್ಸ್ 50 ರುಪೀಸ್ ಪರ್ ಕೆಜಿ. ನೋಡಿ, 1 ಕೆಜಿಗೆ ರಾ ಮೆಟೀರಿಯಲ್ 50 ರುಪೀಸ್ ಇದೆ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಲೇಬರ್ ₹10 ಪರ್ ಕೆಜಿ. ಪರ್ ಕೆಜಿ ಅಂದ್ರೆ 1 ಕೆಜಿಗೆ ಡೈರೆಕ್ಟ್ ಲೇಬರ್ 10 ರುಪೀಸ್ ಇದೆ ಅಂತ ಹೇಳಿದ್ದಾರೆ. ವೇರಿಯಬಲ್ ಓವರ್ ಹೆಡ್ಸ್ ₹5 ಪರ್ ಕೆಜಿ. ಸೊ ಪರ್ ಕೆಜಿ ಅಂದ್ರೆ 1 ಕೆಜಿಗೆ ವೇರಿಯಬಲ್ ಓವರ್ ಹೆಡ್ ₹5 ಇದೆ ಅಂತ ಹೇಳಿದ್ದಾರೆ. ಪ್ರೊಡಕ್ಷನ್ ಔಟ್ಪುಟ್ ಮೇಲೆ ₹5 ಪರ್ ಕೆಜಿ ಅಂತ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಫಿಕ್ಸ್ಡ್ ಓವರ್ ಹೆಡ್, ಫಿಕ್ಸ್ಡ್ ಅಂದ್ರೆ ಟೋಟಲ್ ಎಷ್ಟು ಚಾರ್ಜಸ್ ಇದೆ ಅಂತ ಹೇಳಿದ್ರೆ, ಫಿಕ್ಸ್ಡ್ ಓವರ್ ಹೆಡ್ ಬಂದು 5 ಲಕ್ಷ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ. ₹5 lakh ಫಿಕ್ಸ್ಡ್ ಓವರ್ ಹೆಡ್ ಫಾರ್ ಆಲ್ ಪ್ರೊಡಕ್ಷನ್ಗೆ 5 ಲಕ್ಷ ಫಿಕ್ಸ್ಡ್ ಓವರ್ ಹೆಡ್ಸ್ ಇದೆ ಅಂತೆ. ನಾರ್ಮಲ್ ಪ್ರೊಡಕ್ಷನ್ ಕೆಪಾಸಿಟಿ ಅಂದ್ರೆ ನಾರ್ಮಲ್ ಆಗಿ ಆ ಒಂದು ಬಿಸ್ನೆಸ್ ಎಷ್ಟು ಪ್ರೊಡಕ್ಷನ್ಸ್ ಅನ್ನ ಮಾಡುತ್ತೆ ಅಂತ ಹೇಳಿದ್ರೆ 50,000 ಕೆಜಿಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅವ್ರು ಹೇಳಿದ್ದಾರೆ. ಫಿನಿಶ್ಡ್ ಗೂಡ್ಸ್ ಆರ್ ಅವೈಲಬಲ್ ಟು 20,000 ಕೆಜಿಸ್ ಇದೆ. ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಹತ್ರ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ, 20,000 ಕೆಜಿಸ್ ಇದೆ. ನಮಗೆ ಹೇಳಿದರೆ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಫಿನಿಶ್ಡ್ ಗೂಡ್ಸ್ ನ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಹಾಗಾಗಿ ನನ್ನ ಹತ್ರ ಫಿನಿಶ್ಡ್ ಗೂಡ್ಸ್ ಎಷ್ಟಿರೋದು, 20,000 ಕೆಜಿ ಇರ್ತಕ್ಕಂಥ ಫಿನಿಶ್ಡ್ ಗೂಡ್ಸ್ ನನ್ನ ಹತ್ರ ಇದೆ. ಹಾಗಾಗಿ ನನಗೆ ಅಲ್ಲಿ 1 ಕೆಜಿ ಇನ್ಫಾರ್ಮೇಶನ್ಸ್ ಇದೆ. ರಾ ಮೆಟೀರಿಯಲ್ 1 ಕೆಜಿಗೆ ಎಷ್ಟು, ಲೇಬರ್ 1 ಕೆಜಿಗೆ ಎಷ್ಟು, ವೇರಿಯಬಲ್ ಓವರ್ ಹೆಡ್ 1 ಕೆಜಿಗೆ ಎಷ್ಟು ಅಂತ ಗೊತ್ತು. ಬಟ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾರದು ಫಿನಿಶ್ಡ್ ಗೂಡ್ಸ್ ನ ವ್ಯಾಲ್ಯೂ. ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ, 20,000 ಕೆಜಿ ಇದೆ. ಹಾಗಾಗಿ ನಾವು ಈ 20,000 ಕೆಜಿಸ್ ಆಫ್ ವ್ಯಾಲ್ಯೂ ಆಫ್ ಫಿನಿಶ್ಡ್ ಗೂಡ್ಸ್ ನ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಬನ್ನಿ ಯಾವ ತರ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ 20,000 ಕೆಜಿಸ್ ಆಫ್ ಫಿನಿಶ್ಡ್ ಗೂಡ್ಸ್. ವ್ಯಾಲ್ಯೂ ಆಫ್ ಫಿನಿಶ್ಡ್ ಗೂಡ್ಸ್ ನ ಕೇಳಿರೋದು, ಎಷ್ಟು ವ್ಯಾಲ್ಯೂ ಇರೋದು ನಮ್ಮ ಹತ್ರ, 20,000 ಕೆಜಿಸ್ ಫಿನಿಶ್ಡ್ ಗೂಡ್ಸ್ ನ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೀವು ಯಾವ ತರ ಇದನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, 20,000 ಕೆಜಿಸ್ ಫಿನಿಶ್ಡ್ ಗೂಡ್ಸ್ 1 by 1 ತಗೊಳ್ಳಿ. ಫಸ್ಟ್ ಏನ್ ಕೊಟ್ಟಿದ್ದಾರಪ್ಪ, ರಾ ಮೆಟೀರಿಯಲ್. ರಾ ಮೆಟೀರಿಯಲ್ಸ್ ರಾ ಮೆಟೀರಿಯಲ್ಸ್ ಎಷ್ಟಿದೆ, ಪರ್ ಕೆಜಿ ಎಷ್ಟಿದೆಪ್ಪ, ಪರ್ ಕೆಜಿ ಎಷ್ಟಿದೆ, ಪರ್ ಕೆಜಿ 50 ರುಪೀಸ್ ಇದೆ. ಪರ್ ಕೆಜಿ ₹50 ಇರ್ತಕ್ಕಂಥದ್ದು. ರುಪೀಸ್ ಪರ್ ಕೆಜಿ 50 ಇದೆ. ಸೊ ಹಾಗಾದ್ರೆ ನನ್ನ ಹತ್ರ ಎಷ್ಟು ಕೆಜಿ ಫಿನಿಶ್ಡ್ ಗೂಡ್ಸ್ ಇರೋದು, ಪರ್ ಕೆಜಿ ₹50 ಇದ್ರೆ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ಎಷ್ಟು ಕೆಜಿ ವ್ಯಾಲ್ಯೂ, 20,000 ಕೆಜಿಸ್ ನ ಫಿನಿಶ್ಡ್ ಗೂಡ್ಸ್ ನ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ರಾ ಮೆಟೀರಿಯಲ್ 1 ಕೆಜಿಗೆ ₹50 ಆದ್ರೆ ನನ್ನ ಅರ್ಥ ಇರ್ತಕ್ಕಂಥದ್ದು 20,000 ಕೆಜಿ ಇದೆ. 20,000 ಕೆಜಿ ಇಂಟು ₹50 ಮಾಡಿದ್ರೆ, 20,000 ಕೆಜಿ ಇಂಟು ₹50 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 10 lakh rupees ನಮ್ಗೆ ಸಿಗತ್ತೆ. ಅರ್ಥ ಆಯ್ತಾ? ಅಲ್ಲಿ ಕ್ವಶನ್ಸ್ ಅಲ್ಲಿ ₹50, 1 ಕೆಜಿಗೆ ₹50 ಅಂತ ಹೇಳಿದ್ದಾರೆ. ನನಗೆ 1 ಕೆಜಿಗೆ ₹50 ಆದ್ರೆ 20,000 ಕೆಜಿಗೆ ಎಷ್ಟಾಗುತ್ತೆ, 10 lakh rupees ಆಗುತ್ತೆ. 20,000 ಕೆಜಿ ಇಂಟು ₹50 ಮಾಡಿದ್ರೆ 10 lakh rupees ಸಿಗುತ್ತೆ. ನೆಕ್ಸ್ಟ್ ಏನಿದೆ ನೋಡಿ, ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ ₹10 ಪರ್ ಕೆಜಿ. ಎಷ್ಟಿದೆ ಡೈರೆಕ್ಟ್ ಲೇಬರ್, 1 ಕೆಜಿಗೆ ₹10 ಅಂತ ಹೇಳಿದ್ದಾರೆ. ಹಾಗಾಗಿ ಸೆಕೆಂಡ್ ಒನ್ ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಲೇಬರ್ ₹10 ಪರ್ ಕೆಜಿ. 1 ಕೆಜಿಗೆ ₹10 ಆದ್ರೆ ನನ್ನ ಹತ್ರ ಇರ್ತಕ್ಕಂಥದ್ದು ಎಷ್ಟು, 20,000 ಕೆಜಿಸ್ ಇದೆ. 20,000 ಕೆಜಿ ಇಂಟು ರುಪೀಸ್ 10 ರುಪೀಸ್ ಪರ್ ಕೆಜಿ ಇದೆ. 1 ಕೆಜಿಗೆ ₹10 ಅಂತ ಹೇಳಿದ್ದಾರೆ. ಸೊ 20,000 ಇಂಟು 10 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2 lakh rupees ನಮಗೆ ಪರ್ ಕೆಜಿ 2 lakh rupees ವ್ಯಾಲ್ಯೂ ಸಿಗುತ್ತೆ. 1 ಕೆಜಿಗೆ ₹10 ಆದ್ರೆ ಮಲ್ಟಿಪ್ಲೈ ವಿತ್ 20,000 ಕೆಜಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. 20,000 ಕೆಜಿಗೆ ಮಲ್ಟಿಪ್ಲೈ ಮಾಡಿದ್ರೆ 2 lakh rupees ಲೇಬರ್ ಕಾಸ್ಟ್ ಸಿಗುತ್ತೆ, ಡೈರೆಕ್ಟ್ ಲೇಬರ್. ದೆನ್ ನೆಕ್ಸ್ಟ್ ಬಂದು ವೇರಿಯಬಲ್ ಓವರ್ ಹೆಡ್ ಬಂದು ಎಷ್ಟಿದೆಯಪ್ಪ ಅಂದ್ರೆ ₹5 ಪರ್ ಕೆಜಿ ಅಂತ ಹೇಳಿದ್ದಾರೆ. ವೇರಿಯಬಲ್ ಓವರ್ ಹೆಡ್ ₹5 ಪರ್ ಕೆಜಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ತಗೋಬೇಕಾದ್ರೆ ವೇರಿಯಬಲ್ ಓವರ್ ಹೆಡ್ಸ್ ಅನ್ನ ತಗೋಬೇಕು.
ವೇರಿಯೇಬಲ್ ಓವರ್ ಹೆಡ್ 5 rupees per kg ಇದೆ. ನನ್ನ ಹತ್ರ ಎಷ್ಟು kg ಇರೋದು? 20,000 kg ಫಿನಿಶ್ಡ್ ಗೂಡ್ಸ್ ಇರ್ತಕ್ಕಂಥದ್ದು. ಸೊ 20,000 kg ಫಿನಿಶ್ಡ್ ಗೂಡ್ಸ್ ಇಂಟು ₹5 per kg. ಎಷ್ಟು kg ಇರತಕ್ಕಂಥದ್ದು? ₹5 per kg ಇರ್ತಕ್ಕಂಥದ್ದು. ಸೊ 20,000 ಇಂಟು 5 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 20,000 ಇಂಟು 5 rupees ಮಾಡಿದ್ರೆ ನಿಮಗೆ 1,00,000 rupees ನಿಮಗೆ ವೇರಿಯೇಬಲ್ ಓವರ್ ಹೆಡ್ ಸಿಗುತ್ತೆ. ಸೊ ಅಲ್ಲಿ 1 kg ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನನಗೆ ಬೇಕಾದ್ರೆ 20,000 kg ವ್ಯಾಲ್ಯೂ. ಸೊ ಹಾಗಾಗಿ 1 kg ಇನ್ಫಾರ್ಮೇಶನ್ಸ್ ಇದೆ ಅಂದ್ರೆ ಮಲ್ಟಿಪ್ಲೈ ವಿತ್ 20,000 kg ವಿಲ್ ಗೆಟ್ ದ ವ್ಯಾಲ್ಯೂಸ್. ನೆಕ್ಸ್ಟ್ ವೇರಿಯೇಬಲ್ ಓವರ್ ಹೆಡ್ ಆದ್ಮೇಲೆ ಫಿಕ್ಸ್ಡ್ ಓವರ್ ಹೆಡ್ ಕೊಟ್ಟಿದ್ದಾರೆ. ಸೊ ಫಿಕ್ಸ್ಡ್ ಓವರ್ ಹೆಡ್ ಅನ್ನ ತಗೋಬೇಕು. ಫಿಕ್ಸ್ಡ್ ಓವರ್ ಹೆಡ್, ಬಟ್ ಇಲ್ಲಿ ಫಿಕ್ಸ್ಡ್ ಓವರ್ ಹೆಡ್ ನೋಡಿ ಎಷ್ಟು ಕೊಟ್ಟಿದ್ದಾರೆ? ₹5,00,000 ಅಂತ ಕೊಟ್ಟಿದ್ದಾರೆ. ಪರ್ ಕೆಜಿ ಕೊಟ್ಟಿದ್ದಾರಾ? ಇಲ್ಲ. 1 kg ಕೊಟ್ಟಿದ್ರೆ ನಾನು 20,000 kgಗೆ ಮಲ್ಟಿಪ್ಲೈ ಮಾಡ್ತಿದ್ದೆ, ಬಟ್ 1 kg ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ. ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಿಕ್ಸ್ಡ್ ಓವರ್ ಹೆಡ್ಸ್ ಅಲ್ಲಿ ನೋಡಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ, 5 ಲಕ್ಷ ಟೋಟಲ್ ಫಿಕ್ಸ್ಡ್ ಓವರ್ ಹೆಡ್ ಬಂದು 5 ಲಕ್ಷ ಆಗಿದೆ ಅಂತೆ. 5 ಲಕ್ಷ ಚಾರ್ಜಸ್ ಆಗಿದೆ. ಎಷ್ಟಕ್ಕೆ ಅಂದ್ರೆ ಡಿವೈಡೆಡ್ ಬೈ 50,000 kgs ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ 5 ಲಕ್ಷ ಅಂತ ಅರ್ಥ. ಯಾಕೆಂದ್ರೆ ಫಿಕ್ಸ್ಡ್ ಓವರ್ ಹೆಡ್ ಎಷ್ಟು ಅಂದ್ರೆ 5 ಲಕ್ಷ ರೂಪಾಯಿ ಇದೆಯಂತೆ. ಆ ಒಂದು ಕಂಪನಿಲಿ ನಾರ್ಮಲ್ ಆಗಿ ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ? 50,000 kg ಪ್ರೊಡಕ್ಷನ್ ಮಾಡ್ತಾರೆ. 50,000 kg ಪ್ರೊಡ್ಯೂಸ್ ಮಾಡಿದ್ರೆ ನಿನ್ಗೆ 5 ಲಕ್ಷ ಫಿಕ್ಸ್ಡ್ ಓವರ್ ಹೆಡ್ ಬರುತ್ತೆ. ಹಾಗಾದ್ರೆ 50 ಲಕ್ಷ ನಿಮ್ಗೆ ಏನು ಓವರ್ ಹೆಡ್ಸ್ ಇದೆ ಅದು 50,000 ನಾರ್ಮಲ್ ಆಗಿ ಪ್ರೊಡ್ಯೂಸ್ ಮಾಡಿದ್ರೆ 5 ಲಕ್ಷ ಬರುತ್ತೆ. ಸೊ 50,000 kgಗೆ 5 ಲಕ್ಷ ಆದ್ರೆ 1 kgಗೆ ಎಷ್ಟಾಗುತ್ತೆ? ಸೊ ಹಾಗಾಗಿ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡೆ 5 lakh ಡಿವೈಡೆಡ್ ಬೈ 50,000 ಮಾಡಿದ್ರೆ ಫಿಕ್ಸ್ಡ್ ಓವರ್ ಹೆಡ್ ಎಷ್ಟು ಬರುತ್ತಪ್ಪ ಅಂದ್ರೆ 10 rupees per kg ಸಿಗುತ್ತೆ. ಸೊ ಹಾಗಾಗಿ ಫಿಕ್ಸ್ಡ್ ಓವರ್ ಹೆಡ್ ₹10 per kg, 10 per kg ಸಿಗುತ್ತೆ. ಸೊ 5 lakh ಡಿವೈಡೆಡ್ ಬೈ 50,000 ಮಾಡಿದ್ರೆ ನಿಮಗೆ 10 rupees ಸಿಗುತ್ತೆ. ಸೊ ಹಾಗಾಗಿ 10 rupees per kg ಆಯಿತು. ಸೊ ಈಗ 1 kg ನಿಮಗೆ ಸಿಕ್ಕಾದ್ಮೇಲೆ ನಿಮ್ಮ ಹತ್ರ ಇರ್ತಕ್ಕಂಥದ್ದು 20,000 kg. ಸೊ 20,000 kg ಇಂಟು 10 rupees per kg ಮಾಡಿದ್ರೆ ಸೊ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಯು ವಿಲ್ ಗೆಟ್ 2 lakh rupees ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಇದು ಫಿಕ್ಸ್ಡ್ ಓವರ್ ಹೆಡ್ ಚಾರ್ಜಸ್ ಇರ್ತಕ್ಕಂಥದ್ದು. ಸೊ ಇನ್ಯಾವ್ದಾದ್ರು ಇದೆಯಾ? ಇಲ್ಲ. ಈಗ ಫಿನಿಶ್ಡ್ ಗೂಡ್ಸ್ ಅವೈಲಬಲ್ 20,000 kgಗೆ ಎಲ್ಲ ಎಕ್ಸ್ಪೆನ್ಸಸ್ನ ತಗೊಂಡಿದ್ದೀವಿ. ಈಗ ಇಷ್ಟು ಟೋಟಲ್ ಮಾಡಿ 10 lakh plus 2 lakh 12 plus 1 13 plus 2 15 lakh rupees ಬರುತ್ತೆ. ಸೊ ಟೋಟಲ್ ವ್ಯಾಲ್ಯೂ ಆಫ್ 20,000 kg ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಪ್ಪ ಇದೆ ಅಂದ್ರೆ ವ್ಯಾಲ್ಯೂ 15 lakh rupees ಈಸ್ ದ ವ್ಯಾಲ್ಯೂ. ಇದು ವ್ಯಾಲ್ಯೂ ಆಫ್ ಫಿನಿಶ್ಡ್ ಗೂಡ್ಸ್ ನ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಸೆಕ್ಷನ್ ಬಿ ಗೆ ಕೇಳ್ಬೋದು. ಅಲ್ಲಿ 1 kg ಇನ್ಫಾರ್ಮೇಶನ್ಸ್ ಇರುತ್ತೆ. ನಿಮ್ಗೆ ಎಷ್ಟು kg ಕೊಟ್ಟಿದ್ದಾನೆ ಅಷ್ಟು kg ಇರುತ್ತೆ, ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಿಮ್ಗೆ ವ್ಯಾಲ್ಯೂ ಸಿಗುತ್ತೆ. ಬಟ್ ಇದೊಂದು ಗೊತ್ತಿರಬೇಕು, ಫಿಕ್ಸ್ಡ್ ಓವರ್ ಹೆಡ್ ಕೊಟ್ಟಾಗ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಎಷ್ಟು ಪ್ರೊಡಕ್ಷನ್ ಕೆಪಾಸಿಟಿ ಇದೆ ನೋಡ್ಕೊಳ್ಳಿ, ಆ ಪ್ರೊಡಕ್ಷನ್ ಕೆಪಾಸಿಟಿಗೆ ಅಷ್ಟು. ಸೊ ನೀವು ಫಿಕ್ಸ್ಡ್ ಓವರ್ ಹೆಡ್ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ಮಾಡ್ಕೊಂಡ್ರೆ ನಿಮಗೆ ಪರ್ kg ಸಿಗುತ್ತೆ. ಪರ್ kg ಕೊಟ್ಟಾಗ ಇವು ಮಲ್ಟಿಪ್ಲೈ ವಿತ್ ನಂಬರ್ ಆಫ್ kgs ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಈ ತರ ಒಂದು ಕ್ವಶನ್ಸ್ ಅನ್ನ ನೀವು ಸೆಕ್ಷನ್ ಬಿ ನಲ್ಲಿ ಇನ್ವೆಂಟರಿ ಮೇಲೆ ಕೇಳ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.